ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಹೇಳಿದ್ದೀನಿ. ಲೈವ್ ಮಾರ್ಕೆಟಲ್ಲಿ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು ನಾಳೆ ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ಈ ವರ್ಷದ ಇದು ಕಡೆಯ ಬ್ಯಾಚ್ ಆಗಿರುತ್ತೆ. ಇದಾದಮೇಲೆ ಮತ್ತೆ ಯಾವುದೇ ಥರದ ನಾನು ಕ್ಲಾಸ್ ಮಾಡೋದಿಲ್ಲ. ನೆಕ್ಸ್ಟು ಜಾನ್ವರಿಯಿಂದಲೇ ಕ್ಲಾಸ್ ಮಾಡೋದು. ಆ್ಯಂಡ್ ಪ್ರೈಸ್ ಕೂಡ ಹೈಕ್ ಆಗುತ್ತೆ. ಮೊದಲೇ ಹೇಳಿದ್ದೀನಿ, ನಿಮಗೆ ಡಿಸ್ಕೌಂಟೆಡ್ ಪ್ರೈಸಲ್ಲಿ ಸಿಗ್ತಿರೋದು ಇದೇ ಲಾಸ್ಟ್ ಬ್ಯಾಚು. ನಿಮ್ಮ ಇಷ್ಟ, ಜಾಯ್ನ್ ಆಗಿ ಕಲಿಯಂತಾರೆ ಕಲೀರಿ. ಇಲ್ಲಾಂದರೆ ನೀವು ಜಾನ್ವರಿ ಮೇಲೆ ಯು ನೀಡ್ ಟು ಪೇ ಮೋರ್ ಮನಿ. ಸೊ ಮೋರ್ ಮನಿ ಕೊಟ್ಟು ಪೇ ಮಾಡ್ತೀನಿ, ಕಲಿತೀನಿ ಅಂದರು ಕಲೀರಿ. ಮತ್ತು ಜಾನ್ವರಿಲಿ ಕೇಳಿಬಿಡಿ ಹಳೆ ಪ್ರೈಸ್ ಕೊಡಿ ಅದು ಇದು ಅಂತ. ಬಿಕಾಸ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಫಾರ್ ದಸ್. ಬಿಕಾಸ್ ನಾನು ಆಲ್ಮೋಸ್ಟ್ 2 ಇಯರ್ಸಿಂದ ಸೇಮ್ 2.5 ಇಯರ್ಸಿಂದ ಸೇಮ್ ಥಿಂಗ್ಸಲ್ಲೇ ಕಲಿಸ್ತಾ ಇದ್ದೀನಿ. ಬಿಕಾಸ್ ನನಗೇನು ಕಲಿಯೋಂಥವ್ರು ಇಂಪಾರ್ಟೆಂಟು. ಸೊ ಕಲಿಯೋದಕ್ಕೆ ಸ್ಮಾಲ್ ಫೀ ಇರಬೇಕು ಅಂತ. ಸೊ ಇವಾಗ ಅಫೋರ್ಡಬಲ್ ಪ್ರೈಸು ನಾರ್ಮಲ್ ಇರೋದ್ರಿಂದ ಸೊ ನೆಕ್ಸ್ಟು ಸ್ವಲ್ಪ ನಾನು ಹೈಕ್ ಮಾಡ್ಕೊಳ್ಬೇಕು. ಬಿಕಾಸ್ ನಂದು ಸಮ್ ಟ್ಯಾಕ್ಸೇಷನ್ ಪಾರ್ಟ್ ಬರ್ತಾ ಇದೆ. ಟ್ಯಾಕ್ಸೇಷನ್ ಪಾರ್ಟಲ್ಲಿ ರೈಸ್ ಆಗ್ತಿದೆ. ಹಾಗಾಗಿ ನಾನು ಅದನ್ನು ಕವರ್ ಮಾಡ್ಕೊಬೇಕಲ್ಲ. ಸೊ ಹಾಗಾಗಿ ಲೆಟ್ ಸಿ ಇವತ್ತಿಂದು ಮಾರ್ಕೆಟ್ ಪ್ರಾಫಿಟ್ ಆರ್ ಲಾಸ್ ನೋಡ್ಕೊಬರೋಣ. ಸಿಂಗಲ್ ಟ್ರೇಡ್, ಸಿಂಪಲ್ ಟ್ರೇಡ್, ಡನ್ ಫಾರ್ ದ ಡೇ, ನೋ ಮೋರ್ ಟ್ರೇಡ್ಸ್. ಬಿಕಾಸ್ ಡಿಸೆಂಬರ್ 18 ಇನ್ನೂ ಒಂದು 10 ದಿನ ಮಾರ್ಕೆಟ್ ಸ್ವಲ್ಪ ಸ್ಲೋನೇ ಇರುತ್ತೆ. ಲೈಕು ಎಲ್ಲರೂ ಹಾಲಿಡೇಸು, ಕ್ರಿಸ್ಮಸ್ಸು, XYZ ಥಿಂಗ್ಸ್ ಇರೋದ್ರಿಂದ ಇಯರ್ ಎಂಡು ಸ್ವಲ್ಪ ಸ್ಲೋ ಇದ್ದೇ ಇರುತ್ತೆ ಮಾರ್ಕೆಟು. ಪ್ರೀಮಿಯಮ್ಸ್ಗಳು ಅಷ್ಟು ಫಾಸ್ಟಾಗಿ ಮೂವ್ ಆಗೋದಿಲ್ಲ. ಸೊ ಹಾಗಾಗಿ ನೋ ಮೋರ್ ರಿಸ್ಕ್, ಡನ್ ಫಾರ್ ದ ಡೇ. ರಿಫ್ರೆಶ್ ಕೂಡ ಮಾಡಿದ್ದೀನಿ, ನೋಡ್ಕೊಂಬಿಡಿ. ಸೊ ಕ್ಲೋಸ್ ಇಟ್ ಡನ್. ಓಕೆನಾ? ಸೊ ಸಿಂಪಲ್ ಲಾಜಿಕ್ಕು ಸ್ಟೂಡೆಂಟ್ಸ್ಗೆ ಏನು ಹೇಳಿದೆ, ನಾನು ಇವತ್ತು ಟ್ರೇಡ್ ಮಾಡಿದ್ದೀನಿ, ಎರಡೂ ಅರ್ಥ ಮಾಡ್ಕೊಳ್ಳಿ. ಸೊ ಆವಾಗ ನಿಮಗೂ ಕೂಡ ಈಸಿ ಆಗುತ್ತೆ. ಮಾರ್ಕೆಟ್ ಏನು ಮಾಡ್ತಿದೆ, ಹೈಯರ್ ಟೈಮ್ ಫ್ರೇಮ್ ಪ್ರಕಾರ ಕಂಟಿನ್ಯೂಸ್ ಆಗಿ ಕಲರ್ ಚೇಂಜ್, ಶಾರ್ಪ್ ಫಾಲ್, ಪುಲ್ ಬ್ಯಾಕ್, ಫಾಲ್, ಪುಲ್ ಬ್ಯಾಕ್, ಫಾಲ್. ಓಕೆನಾ? ಸೊ ಕಂಟಿನ್ಯೂಸ್ ಆಗಿ ಲೋಯರ್ ಲೋ ಮಾಡ್ಕೊಂಡು ಹೋಗ್ತಾ ಇದೆ. ಇಟ್ ಮೀನ್ಸ್ ಪ್ರೀವಿಯಸ್ ಹೈನ ಮಾರ್ಕೆಟ್ ಬ್ರೇಕ್ಔಟೇ ಮಾಡ್ತಾ ಇಲ್ಲ. ಪ್ರೀವಿಯಸ್ ಹೈಗಳು ಏನಿದಾವೆ ಅದು ಬ್ರೇಕ್ಔಟ್ ಆಗ್ತಾ ಇಲ್ಲ ಮಾರ್ಕೆಟಲ್ಲಿ. ಸೊ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಲೋಯರ್ ಲೋ ಮಾಡ್ಕೊಂಡು ಬರ್ತಾ ಇದೆ. ಅಂತ ನೀವು ಅದನ್ನು 1 ನಿಮಿಷದಲ್ಲಿ ಸರ್ 5 ನಿಮಿಷದಲ್ಲಿ ಇದು ಬ್ರೇಕ್ಔಟ್ ಆಗಿಲ್ವಾ, ಇದು ಬ್ರೇಕ್ಔಟ್ ಆಗಿಲ್ವಾ ಅಂತ ಕ್ವಶನ್ಸ್ ಎಲ್ಲ ಕೇಳಬೇಡಿ ದಯವಿಟ್ಟು. ಯಾಕೆಂದರೆ ಹೈಯರ್ ಟೈಮ್ ಫ್ರೇಮಲ್ಲಿ ನಾನು ಹೇಳ್ತಿರೋದು ದೆರ್ ಇಸ್ ನೋ ಬ್ರೇಕ್ಔಟ್ಸ್ ಡನ್. ಪ್ರೀವಿಯಸ್ ಒಂದು ಕ್ಯಾಂಡಲ್ ಕೂಡ ಅದ್ರ ಮೇಲೆ ಸಸ್ಟೈನ್ ಆಗಿ ಕ್ಲೋಸ್ ಆಗಿಲ್ಲ. ಸೊ ಇಟ್ ಮೀನ್ಸ್ ಮಾರ್ಕೆಟ್ ಅದ್ರ ಮೇಲೆ ಸಸ್ಟೈನ್ ಆಗಿ ಕ್ಲೋಸ್ ಆಗಿಲ್ಲ ಅಂದರೆ ಹೈಯರ್ ಹೈ ಫಾರ್ಮ್ ಆಗ್ತಿಲ್ಲ ಮಾರ್ಕೆಟಲ್ಲಿ, ಲೋಯರ್ ಲೋ ಫಾರ್ಮ್ ಆಗ್ತಿದೆ ಅಂತ. ಸೊ ಬೆಳಿಗ್ಗೆ ಓಪನ್ ಆದಾಗ ಸ್ಟೂಡೆಂಟ್ಸು ಕ್ಲಿಯರಾಗಿ ಹೇಳಿದೆ, ಇಫ್ ಇಟ್ ಈಸ್ ಆನ್ ಫ್ಲಾಟಿಶ್ ಓಪನ್, ವೆಯ್ಟ್ ಫಾರ್ ದಿಸ್ ಲೆವೆಲ್ ಟು ಬ್ರೇಕ್ಔಟ್. ಓಕೆನಾ? ಸೊ ಈ ಲೆವೆಲ್ನ ಮಾರ್ಕೆಟು ಬ್ರೇಕ್ಔಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಇಫ್ ಮಾರ್ಕೆಟ್ ಬ್ರೇಕ್ಸ್ ದಟ್ ಲೆವೆಲ್ ದೆನ್ ಯು ಕ್ಯಾನ್ ಗೋ ವಿತ್ ಅನ್ ಅಪ್ಸೈಡ್ ಟ್ರೇಡ್ ಅಂತ ಈಸಿಯಾಗಿ ನನ್ನ ಮೈಂಡಲ್ಲಿ ಕೂಡ ಇತ್ತು. ಮಾರ್ಕೆಟ್ ಆ ಲೆವೆಲ್ನ ತೆಗೆದ್ರೆ ಡೆಫಿನೆಟಾಗಿ ಅಪ್ಸೈಡ್ ಹೋಗೋ ಚಾನ್ಸಸ್ ಇದೆ. ಈ ಲೆವೆಲ್ ಅನ್ನೋದಕ್ಕಿಂತ ನನ್ನ ಮೈಂಡಲ್ಲಿ ಇದ್ದಿದ್ದು ಸೊ ಈ ಲೆವೆಲ್ 920 ಲೆವೆಲ್ ತೆಗೆದ್ರೆ ವೆರಿ ಶಾರ್ಪ್ ಅಪ್ಸೈಡ್ ಮೂವ್ ಆಗೋ ಚಾನ್ಸಸ್ ಇದೆ ಅಂತ. ಬಟ್ ಮಾರ್ಕೆಟ್ ಏನು ಮಾಡಿದೆ, ಫ್ಲಾಶ್ ಕ್ಲಿಯರ್ ಕಟ್ ಮಾರ್ಕೆಟು ಫ್ಲಾಟಿಶ್ ಓಪನ್. ಫಸ್ಟ್ ಕ್ಯಾಂಡಲ್ ರಿಜೆಕ್ಷನ್ ಕ್ಯಾಂಡಲ್ ಆಗಿ ಸ್ಲೋಲಿ ಇಲ್ಲೇ ನಿಲ್ತಾ ಇತ್ತು ಮಾರ್ಕೆಟು. ಸೊ ಇಟ್ಸ್ ಕ್ಲಿಯರಾಗಿ ಗೊತ್ತಿತ್ತು ಮಾರ್ಕೆಟ್ ಲೈಕ್ ಯಾವುದೋ ಒಂದು ಕಡೆಗೆ ಮೂವ್ ಆಗಬೇಕು ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ವೆಯ್ಟ್ ಮಾಡ್ತಿದ್ದೆ. ಒನ್ಸ್ ಮಾರ್ಕೆಟ್ ಈ ಕ್ಯಾಂಡಲ್ ಫಾರ್ಮ್ ಆಗಿ ಇದನ್ನು ಈ ಲೆವೆಲ್ನ ಬ್ರೇಕ್ ಡೌನ್ ಆಗಕ್ಕೆ ನಿಯರೆಸ್ಟಿಗೆ ಬಂದಾಗ ಐ ಟು ಕಟ್ ರೇಟ್ ಇಮಿಡಿಯೇಟಾಗಿ ಎಂಟ್ರಿ ಆದೆ. ಚಲೋ ಹೋದರೆ 10,000, ಬಂದರೆ 10,000. ಬಿಕಾಸ್ ಮೈಂಡ್ ಸೆಟ್ ಕ್ಲಿಯರ್ ಇದೆ. ಮಾರ್ಕೆಟ್ ಲೋಯರ್ ಲೋನೇ ಮಾಡ್ತಾ ಇದೆ, ಹೈಯರ್ ಹೈ ಮಾಡ್ತಾ ಇಲ್ಲ. ಆ ಹೈಯರ್ ಹೈ ಮಾಡಬೇಕಿತ್ತು ಅಂದರೆ ಬೆಳಗ್ಗೆ ಓಪನ್ ಆಗ್ತಿದ್ದಂಗೆ ಶಾರ್ಪ್ ಅಪ್ಸೈಡ್ ಮೂವ್ ಸ್ಟಾರ್ಟ್ ಆಗಬೇಕಿತ್ತು ಮಾರ್ಕೆಟಲ್ಲಿ. ಇಲ್ಲ ಮಾರ್ಕೆಟ್ ಓಪನ್ ಇಟ್ ಸೆಲ್ಫ್ ಗ್ಯಾಪ್ ಅಪ್ ಆಗಬೇಕಿತ್ತು. ಎರಡೂ ಆಗಿಲ್ಲ ಮಾರ್ಕೆಟಲ್ಲಿ. ಸೊ ಫ್ಲಾಟಿಶ್ ಓಪನ್ ಇದೆ. ಇಟ್ ಮೀನ್ಸ್ ಬೈಯರ್ಸ್ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ದ ಮಾರ್ಕೆಟ್. ಒಂದು. ಸೆಕೆಂಡು, ಸೆಲ್ಲರ್ಸ್ಗಳಿಗೆ ದೇ ಆರ್ ಆಲ್ವೇಸ್ ನಿನ್ನೆ ಸೆಲ್ ಮಾಡಿರೋರಿಗೂ ಈಗ ನಿನ್ನೆ ಲೈಕ್ ದುಡ್ಡಿರೋನು ಇಲ್ಲೇ ಟಾಪಲ್ಲೇ ಸೆಲ್ ಮಾಡಿದ್ದಾನೆ ಅಂದ್ಕೊಳ್ಳಿ, ಈ ಲೆವೆಲಿಂದ ಸೆಲ್ ಮಾಡಿದ್ದಾನೆ ಅಂದ್ಕೊಳ್ಳಿ ದುಡ್ಡಿರೋನು. ಸೊ ಅವನಿಗೆ ಭಯ ಬರಲ್ಲ, ಸಾಧ್ಯನೇ ಇಲ್ಲ ಭಯ ಬರಲಿಕ್ಕೆ. ಸೊ ಈಸ್ ವೆಯ್ಟಿಂಗ್, ಅರೆ ಯಾರು ನೋಡೋಣ ಫ್ಲಾಟಿಶ್ ಓಪನ್ ಇದೆ, ಲೆಟ್ಸ್ ಸಿ ಮಾರ್ಕೆಟ್ ಎಲ್ಲಿ ಹೋಗುತ್ತೆ ಅದ್ರ ಮೇಲೆ ಥಿಂಕ್ ಮಾಡೋಣ ಅಂತ ವೆಯ್ಟ್ ಮಾಡ್ತಿರ್ತಾರೆ. ಸೊ ಬೈಯರ್ಸ್ಗಳಿಗೆ ಫಸ್ಟ್ ಅಟೆಂಪ್ಟು ಬೈಯರ್ಸ್ಗಳು ಇಲ್ಲಿ ಟ್ರೈ ಮಾಡಿದ್ದಾರೆ, 1-2 ಅಟೆಂಪ್ಟ್ ಟ್ರೈ ಮಾಡಿದ್ದಾರೆ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ. ಸೊ ಯಾವಾಗ ಮಾರ್ಕೆಟು ಟ್ರೆಂಡ್ ಈಸ್ ಮೈ ಫ್ರೆಂಡ್ ಡಿಯರ್, ಟ್ರೆಂಡ್ ಜೊತೆ ನಾನು ಹೋಗ್ತೀನಿ ಅಂತ ಬಂತು, ನಾನು ನಿನ್ನ ಜೊತೆ ಬಂದ್ಬಿಡ್ತೀನಿ ಅಣ್ಣ ಅಂತ ಓಡಿ ಬಂದು ಟ್ರೈನ್ ಹತ್ಕೊಂಡಿದ್ದಾಯ್ತು ನಾನು. ಸೊ ಇಮಿಡಿಯೇಟಾಗಿ ಇಲ್ಲಿ ಎಂಟ್ರಿ ಆದೆ. ಇಲ್ಲಿ ರಾಷ್ಟ್ರಲ್ಲಿ ಐ ಜಸ್ಟ್ ಎಕ್ಸಿಟೆಡ್, 10 ಪಾಯಿಂಟ್ಗೆ ಎಕ್ಸಿಟ್ ಆದೆ. ಯು ಜಸ್ಟ್ ಬಿಲೀವ್ ಇಟ್, 168 ನನಗೆ ಸಿಕ್ಕಿರೋದು. ಆಲ್ಮೋಸ್ಟ್ 167 to 168. ಇಟ್ ಟಚ್ಡ್ 192. ಓಕೆನಾ? ಇಫ್ ಐ ಹೋಲ್ಡ್ ಇಟ್ 178, 188, 24 ಪಾಯಿಂಟ್ಸ್. ಬಟ್ ನಾನೇ ಎಕ್ಸಿಟ್ ಆಗಿರೋದು 11 ಪಾಯಿಂಟ್, 10ರಿಂದ 11 ಪಾಯಿಂಟ್. ವೈ? ಬಿಕಾಸ್ ಐ ಆಮ್ ಅ ಸ್ಕ್ಯಾಲ್ಪರ್. ನನಗೆ ದಿನ ಟಾರ್ಗೆಟ್ ರೀಚ್ ಆಗಿದೆ, ಐ ಆಮ್ ಹ್ಯಾಪಿ. ಸೊ ದಿಸ್ ಈಸ್ ನಾಟ್ ಮೈ ಝೋನ್. ಸೊ ನಾನು ಆ ಥರ ಅಂದ್ಕೊಂಡು ಕೂತ್ಕೊಂಡ್ರೆ ಎಲ್ಲದೂ ನಾನೇ ಕ್ಯಾಪ್ಚರ್ ಮಾಡ್ತೀನಿ ಅಂತ ನಾನು 1:1 ಟ್ರೇಡ್ ಮಾಡಲ್ಲ. ಆಲ್ವೇಸ್ ಐ ಲುಕ್ ಫಾರ್ 1:3 ಅಂತ ಥಿಂಕ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಾನು ಮಾರ್ಕೆಟಲ್ಲಿ ಪ್ರಾಫಿಟ್ ಮಾಡೋದೇ ಇಲ್ಲ. ಆನೆಸ್ಟ್ಲಿ ಹೇಳ್ತೀನಿ, ನಾನು ಪ್ರಾಫಿಟೇ ಮಾಡಲ್ಲ. ಬಿಕಾಸ್ ವೆನ್ ಎವರ್ ಐ ಥಿಂಕ್ ಫಾರ್ 1:1 ಐ ಆಲ್ವೇಸ್ ಪ್ರಾಫಿಟಬಲ್. ನನಗೆ ಪ್ರಾಫಿಟಬಲ್ ಮಾಡಿಕೊಡ್ತಿದೆ, ಅದು ಪ್ರಾಫಿಟಬಲ್ ಇದ್ದೀನಿ. ಇಫ್ ಯು ಥಿಂಕ್ ಇಟ್ ಫಾರ್ 1:4 ಲೈಕ್ ಯೂಟ್ಯೂಬಲ್ಲಿ ಸ್ಟೋರೀಸ್ ಹೇಳ್ತಾ ಇರ್ತಾರಲ್ಲ, 1:5, 1:10,
ಸೊ ಅದನ್ನು ಹೆಂಗೆ ಹೇಳ್ಬೋದು ಸ್ಟೋರಿಗಳನ್ನ ಅಂದರೆ, ಈಗ ನಾನು ಹೇಳ್ಬೋದು, ಇಲ್ಲೇ ನಾನು ನಿಮಗೆ ಅದನ್ನು ಕೂಡ ಇಲ್ಲೇ ಹೇಳ್ತೀನಿ ಕೇಳಿ. ಸೊ ನಾನಿಲ್ಲಿ ತೊಗೊಂಡಾಗ ನಮ್ಮ ಮೈ ರಿಸ್ಕ್ ಇಸ್ ಓನ್ಲಿ 2 ಪಾಯಿಂಟ್ಸ್. ಯಾರು ಆಪ್ಷನ್ ಬೈಯರ್ಸು 2 ಪಾಯಿಂಟ್ಸ್ ನಿಫ್ಟಿಯಲ್ಲಿ ಸ್ಟಾಪ್ ಲಾಸ್ ಇಟ್ಕೊಂಡು ಟ್ರೇಡ್ ಮಾಡೋಕ್ಕಾಗತ್ತಾ? ಇಂಪಾಸಿಬಲ್. ಆನೆಸ್ಟ್ಲಿ ಹೇಳ್ತಾ ಇದ್ದೀನಿ, ಇಫ್ ಯು ಆರ್ ಟ್ರೇಡಿಂಗ್ ಇನ್ ದ ಮನಿ, ಇಟ್ಸ್ ಇಂಪಾಸಿಬಲ್ ಟು ಟ್ರೇಡ್ ವಿತ್ ಅಷ್ಟು ಸ್ಮಾಲ್ ಇದರಲ್ಲಿ ಅಂತ. ಸೊ ಅದಕ್ಕೆ ಹೇಳೋದು, ಪ್ರಾಕ್ಟಿಕಲಿ ಥಿಂಕ್ ಮಾಡಿ, ಜೆನ್ಯೂನಿಟಿನ ಅರ್ಥ ಮಾಡ್ಕೊಳ್ಳಿ. ಫೇಕ್ ಯಾರು, ರಿಯಲ್ ಯಾರು, ಮಾರ್ಕೆಟಲ್ಲಿ ಯಾಕೆ ಏನಕ್ಕೆ ಮಾರ್ಕೆಟಲ್ಲಿ ಜನ ಟ್ರ್ಯಾಪ್ ಆಗ್ತಿದ್ದಾರೆ, ಯಾಕೆ ಮಾರ್ಕೆಟ್ನ ಬೈಕೊಂಡು ಹೋಗ್ತಾರೆ, ಅಲ್ಲಿ ಜೆನ್ಯೂನಿಟಿ ಅನ್ನೋದನ್ನ ಯಾಕೆ ಕೆಲವ್ರು ಮಾತ್ರ ಹುಡುಕೊಂಡಿದ್ದಾರೆ, ಯಾಕೆ ಅವ್ರುಗಳನ್ನೇ ಮಾತ್ರ ಫಾಲೋ ಮಾಡ್ತಾರೆ, ಅವೆಲ್ಲ ನಿಮ್ಗೆ ಅರ್ಥ ಆಗೋದಕ್ಕೆ ತುಂಬ ಸಮಯ ಹಿಡಿಯುತ್ತೆ. ಆ ಸಮಯ ಬರೋ ಅಷ್ಟರಲ್ಲಿ ನಿಮಗೆ ಆ ಏಜು ಕ್ರಾಸ್ ಆಗಿರುತ್ತೆ ಆ್ಯಂಡ್ ನಿಮಗೆ ಆ ಮಾರ್ಕೆಟಲ್ಲಿ ಬಿಸ್ನೆಸ್ ಮೈಂಡ್ಸೆಟ್ಟು ಹೋಗಿರುತ್ತೆ. ಚಲೋ ಯಾವುದೋ ಒಂದು ಜಾಬ್ ಇದೆ, ಚಲೋ ಬೆಳಿಗ್ಗೆ ಹೋಗೋಣ, ಜಾಬ್ ಮುಗಿಸ್ಕೊಳ್ಳೋಣ, ಸಂಜೆ ಬರೋಣ, ಆರಾಮ್ಸೆ ನಿದ್ದೆ ಮಾಡೋಣ, ಹೆಂಡತಿ ಮಕ್ಳ ಜೊತೆ ಟೈಮ್ ಪಾಸ್ ಮಾಡೋಣ. ಸೊ ಆ ಲೈಫಿಗೆ ನೀವು ಶಿಫ್ಟ್ ಆಗಿಬಿಟ್ಟಿರ್ತೀರ. ಸೊ ದಟ್ ಈಸ್ ದೇರ್, ಬಿಕಾಸ್ ನಮ್ಮ ಇಂಡಿಯನ್ ಮೆಂಟಾಲಿಟಿ ಇಸ್ ವೆರಿ ಮಚ್ ಕ್ಲಿಯರ್. ಜಾಬ್ ಮಾಡ್ತಾನೆ ಅಂದರೆ ಮಾತ್ರ ಅವನಿಗೆ ರೆಸ್ಪೆಕ್ಟು, ಅದರ್ವೈಸ್ ಬಿಸ್ನೆಸ್ ಮಾಡ್ದವನೇ ಅಂದ್ರೂ ರೆಸ್ಪೆಕ್ಟ್ ಇಲ್ಲ, ಬೇರೆ ಇದು ಮಾಡಿದ್ರು ರೆಸ್ಪೆಕ್ಟ್ ಇಲ್ಲ. ಏನಕ್ಕೆ ಅಂದರೆ ಅದು ಕ್ಲಿಯರ್ ಕಟ್. ಯಾಕೆಂದರೆ ಸುತ್ತಮುತ್ತ ಸರ್ಕಲಲ್ಲಿ ಎಲ್ಲರೂ ಗುಲಾಮ್ರಾಗೆ ಜಾಬ್ ಆಗಿ ಮಾಡಿಕೊಂಡೇ ಬದುಕಬೇಕು ಅನ್ನೋ ಮೈಂಡ್ ಸೆಟ್ ಇದ್ದಾಗ, ಸೊ ಅದು ಆಲ್ವೇಸ್ ಹಾಗೇ ಇರುತ್ತೆ. ಓಕೆನಾ? ಸೊ ಸ್ವಲ್ಪ ಹಾರ್ಶ್ ಮಾತಾಡಿದ್ದೀನಿ ಅನ್ನಿಸ್ಬೋದು ನಿಮಗೆ, ಬಟ್ ಇಟ್ಸ್ ಅ ಫ್ಯಾಕ್ಟ್ ಟ್ರುತ್. ಅದು ನಿಮ್ಮ ಸರ್ಕಲಲ್ಲಿ ಎಲ್ಲರೂ ನೀವು ಲೈಕ್ ಜಾಬ್ ಮಾಡ್ತೀನಿ ಅಂದಾಗ ಅಲ್ಲಿ ಬೇರೆ ಬಿಸ್ನೆಸ್ ಮಾಡೋರ್ಗಿರ್ಬೋದು, ಬೇರೆ ಥಿಂಗ್ಸ್ ಮಾಡೋರ್ಗಿರ್ಬೋದು, ಎಸ್ಪೆಷಲಿ ಫಾರ್ಮಿಂಗ್ ಮಾಡೋರಿರ್ಬೋದು, ಬಿಸ್ನೆಸ್ ಮಾಡೋರಿರ್ಬೋದು, ವ್ಯಾಲ್ಯೂ ಇರೋದಿಲ್ಲ. ಬಿಕಾಸ್ ಆಲ್ವೇಸ್ ದಟ್ ಸರ್ಕಲ್ ಈಸ್ ಓನ್ಲಿ ಲೈಕ್ ನಿಮಗೆ ಹೆಂಗಿರುತ್ತೆ ಅಂದರೆ ಜಾಬರ್ಸ್ಗೆ ಇರುತ್ತೆ. ಈಗ ನಾನು ಟ್ರೇಡಿಂಗ್ ಮಾಡ್ತೀನಿ ಅಂದರೆ ನನ್ನ ಸರ್ಕಲಲ್ಲಿ ಫಸ್ಟು ನಾನು ಟ್ರೇಡರ್ಸ್ಗಳ ಜೊತೆ ಇಂಟ್ರ್ಯಾಕ್ಟ್ ಮಾಡ್ಲಿಕ್ಕೆ ಇಷ್ಟಪಡೋದು. ಯಾಕೆಂದರೆ ನಮ್ದು ಅದು ಸರ್ಕಲ್. ಅದು ಏನಾಗುತ್ತೆ, ಟ್ರೇಡರ್ಸ್ ಜೊತೆ ನೀವು ಇಂಟ್ರ್ಯಾಕ್ಟ್ ಮಾಡಿದಾಗ ನಿಮಗೆ ಟ್ರೇಡಿಂಗ್ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ, ಟ್ರೇಡಿಂಗ್ ಶೇರಿಂಗ್ಸ್ ಆಗ್ತವೆ, ಇದಾಗುತ್ತೆ. ಅದೇ ನೀವು ಟ್ರೇಡರ್ ಹೋಗ್ಬಿಟ್ಟು 4 ಜನ ಜಾಬ್ ಮಾಡೋರ ಮಧ್ಯೆ ನಿಂತ್ಕೊಂಡ್ರೆ ಯು ಕಾಂಟ್ ಸೇ ಎನಿಥಿಂಗ್. ನಿಮ್ಗಲ್ಲಿ ಮಾತಾಡ್ಲಿಕ್ಕೆ ಏನು ಆಪರ್ಚುನಿಟೀಸು ಇರೋಲ್ಲ, ನಿಮ್ಗಲ್ಲಿ ಮಾತಾಡಲಿಕ್ಕೆ ಏನೂ ಇರೋದಿಲ್ಲ. ಸೊ ಆಲ್ವೇಸ್ ದಟ್ ಈಸ್ ದ ವೇ. ಇಟ್ ಈಸ್ ಕೈಂಡ್ ಆಫ್ ಸರ್ಕಲ್ ಅಂತಾರಲ್ಲ ಹಾಗೆ. ನೀವು ನಿಮ್ಮ ಸರ್ಕಲ್ ಹೇಗೆ ಬೆಳೆಸ್ಕೊಳ್ತೀರಾ, ನಿಮ್ಮ ಲೈಫ್ ಸ್ಟೈಲ್ ಕೂಡ ಅದೇ ಥರ ಚೇಂಜ್ ಆಗುತ್ತೆ. ಓಕೆನಾ? ಸೊ ಸ್ಟೂಡೆಂಟ್ಸ್ಗೆ ಹೇಳಿದ ತುಂಬ ಕೆಲವೊಂದು ಮೆಸೇಜ್ಗಳನ್ನ ರಿಪ್ಲೈ ಮಾಡಿದ್ದೀನಿ. ಒಂದು ಸ್ವಲ್ಪ ಟೈಮ್ ಕೊಡಿ, ನಾನು ರಿಪ್ಲೈ ಮಾಡಿಕೊಡ್ತೀನಿ. ಐ ನೋ ದಟ್ ನೀವು ಈ ಬ್ರೇಕೌಟಲ್ಲಿ ತುಂಬ ಜನ ಟ್ರೇಡ್ ಮಾಡಿದ್ರೆ, ಐ ನ್ಯೂ ದಟ್, ಬಿಕಾಸ್ ನಾನು ನಿನ್ನೆ ನಿಮ್ಗೆ ಹೇಳ್ದಂಗೆ ಅದೇ ಥರ ಟ್ರೇಡ್ ಕೂಡ ಮಾಡಿದ್ದೀರಾ ಅಂತ ಗೊತ್ತು. ಬಟ್ ಪ್ರೀಮಿಯಮ್ಸ್ಗಳು ಎಷ್ಟು ಫಾಸ್ಟ್ ಮೂವ್ ಆಗಬೇಕು ಅಷ್ಟೇ ಮೂವ್ ಆಗಿರೋದು, ಅದಾದಮೇಲೆ ಪ್ರೀಮಿಯಮ್ ಮೂವ್ ಆಗಲ್ಲ ಅಂತ ಕೂಡ ಗೊತ್ತು. ಸೊ ಡಿಸೆಂಬರ್ ಆಗಿದೆ, ಸ್ವಲ್ಪ ಇನ್ನೊಂದು 10 ದಿನ ಇರೋದ್ರಿಂದ ನ್ಯೂ ಇಯರು. ನಿಮ್ಮನ್ನು ನೀವು ಥಿಂಕ್ ಮಾಡಿ, ಏನು ಮಾಡ್ಬೋದು ಲೈಫಲ್ಲಿ, ಏನರ ಬಗ್ಗೆ ಥಿಂಕ್ ಮಾಡ್ಬೋದು ಅಂತ. ಸೊ ಇಫ್ ಯು ಆರ್ ಬಿಕಮ್, ನೀವು ಟ್ರೇಡರೇ ಹಾಗೆ ಅಂತ ನಾನು ಹೇಳೋದಿಲ್ಲ, ನೀವು ಜಾಬೇ ಮಾಡಿ ಖುಷಿ, ಅದರಲ್ಲಿ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ನಿಮಗೆ ಅದರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದರೆ ದಯವಿಟ್ಟು ನಿಮ್ಮನ್ನು ನೀವು ಕ್ವಶನ್ ಮಾಡ್ಕೊಳ್ಳಿ, ವಾಟ್ ಯು ಆರ್ ಡೂಯಿಂಗ್ ಅಂತ. ಸೊ ಬಿಕಾಸ್ ಆಲ್ವೇಸ್ ನಾನು ನೋಡ್ದಂಗೆ ನನಗೆ ಬರೋ ಮೆಸೇಜ್ಗಳು ಹೆಚ್ಚಿಗೆ ಏನಂದರೆ, ಪೀಪಲ್ ಡೋಂಟ್ ವಾಂಟ್ ಟು ಪುಟ್ ಎನಿ ಎಫರ್ಟ್. ಅವ್ರಿಗೆ ಎಫರ್ಟ್ ಹಾಕೋಕ್ಕೆ ಬೇಕಿಲ್ಲ. ಅವ್ರಿಗೇನೆಂದರೆ ಮಾರ್ಕೆಟಲ್ಲಿ ನಾನು ಬಂದು ಕೂತ್ಕೊಂಡೆ, ನನಗೆ ದುಡ್ಡು ಆಗಬೇಕು, ಐ ಜಸ್ಟ್ ಮೂವ್ ಔಟ್, ಅಷ್ಟೇ ಅವ್ರಿಗೆ ಬೇಕಿರೋದು. ಇನ್ನೊಬ್ಬರು ಲೈಕ್ ಏನು ಹೇಳ್ತಾರಲ್ಲ, ಲೈಕ್ ಇನ್ನೊಬ್ಬರು ಎಫರ್ಟ್ ಹಾಕಿ ಮಾಡ್ತಿರ್ತಾರೆ ಅಂದಾಗ ಅವ್ರಿಗೆ ಅದನ್ನು ಕಲಿಬೇಕು ಆಸಕ್ತಿ ಅನ್ನೋದಕ್ಕಿಂತ, ನಾನು ನೋಡ್ದಂಗೆ ನನಗೆ ಬರೋ, ಓಪನ್ ಆಗಿ ಹೇಳ್ತೀನಿ, ನನಗೆ ಬರೋ 80% ಮೆಸೇಜ್ಗಳು ಅವ್ರುಗಳಿಗೆ ಕಲಿಯೋ ಆಸೆ ಇಲ್ಲ, ಅವ್ರಿಗೆ ಶಾರ್ಟ್ ಕಟ್ಟಲ್ಲಿ ದುಡ್ಡು ಮಾಡಬೇಕು. ಓಕೆನಾ? ಅವರು ಶಾರ್ಟ್ ಕಟ್ಟಲ್ಲಿ ದುಡ್ಡು ಮಾಡಬೇಕು ಅನ್ನೋರು, ಸಪೋಸ್ ನೀವು ಜಾಬಲ್ಲಿ ಹೋಗಿ ನಿಮ್ಮ ಶಾರ್ಟ್ ಕಟ್ನ ನೀವು ಹುಡ್ಕೊಳಕ್ಕಾಗತ್ತಾ? ಥಿಂಕ್ ಮಾಡಿ ಫಸ್ಟು. ನಿಮ್ಮ ಜಾಬಲ್ಲಿ ನಿಮಗೆ ಪ್ರಮೋಷನ್ಗೆ ಎಷ್ಟು ವರ್ಷ ವೆಯ್ಟ್ ಮಾಡ್ತೀರಾ, ಹೈಕಿಗೆ ಎಷ್ಟು ತಿಂಗಳು ವೆಯ್ಟ್ ಮಾಡ್ತೀರಾ, ನಿಮ್ಮ ಲೈಕ್ ಸೀನಿಯರ್ಸ್ ಜೊತೆ ಹೆರಾಸ್ಮೆಂಟ್ ಹೇಗಿರುತ್ತೆ, ಇಲ್ಲ ನಿಮ್ಮ ಸೀನಿಯರ್ ಜೊತೆ ಜೆನ್ಯೂನಿಟೀಸ್ ಹೇಗಿರುತ್ತೆ. ಸೊ ಆಲ್ ದೋಸ್ ಥಿಂಗ್ಸ್ ಇರುತ್ತೆ. ಸೊ ನಿಮಗಲ್ಲಿ ಪೇಷನ್ಸ್ ಇದೆ ವೆಯ್ಟ್ ಮಾಡಲಿಕ್ಕೆ 2 ವರ್ಷ 3 ವರ್ಷ ಅಂದಾಗ, ವೈ ಕಾಂಟ್ ಯು ಪುಟ್ ಇಟ್ ಇನ್ ಸ್ಟಾಕ್ ಮಾರ್ಕೆಟ್ 2 to 3 years? ನಿಮಗೆ 2-3 ವರ್ಷ ಸ್ಟಾಕ್ ಮಾರ್ಕೆಟಿಗೆ ಕೊಡೋಕೆ ಯಾಕೆ ಆಗಲ್ಲ ನಿಮ್ಮ ಕೈಯಲ್ಲಿ? ನಿಮ್ಮನ್ನು ನೀವು ಕ್ವಶನ್ ಮಾಡ್ಕೊಳ್ಳಿ. ಬಿಕಾಸ್ 2 ಥಿಂಗ್ಸ್, ಇಲ್ಲಿ ನೀವು ಹೆದರುತ್ತೀರ, ಹೊರಗಡೆ ಪ್ರಪಂಚಕ್ಕೆ ಮೊದಲು ಹೆದರುತ್ತೀರ. ನಾನು ಟ್ರೇಡರ್ ಅಂದರೆ ನನ್ನನ್ನು ಜನ ಏನೋ ಒಂಥರ ನೋಡ್ತಾರೆ ಅಂತ. ಏನಕ್ಕೆ ಹಂಗೆ ನೋಡ್ತಾರೆ? ಬಿಕಾಸ್ ನೀವು ಅದರಲ್ಲಿ ಇರೋ ಸತ್ಯಗಳೆಷ್ಟು ಸುಳ್ಳುಗಳೆಷ್ಟು ಅನ್ನೋದು ಅವರಿಗೂ ಗೊತ್ತಿರಲ್ಲ, ಅದು ನೀವು ಅರ್ಥ ಮಾಡ್ಕೊಳ್ಳಲ್ಲ. ಸೊ ದೀಸ್ ಆರ್ ದ ಥಿಂಗ್ಸ್. ಓಕೆನಾ? ಸೊ ಐ ಆಮ್ ಓಪನ್ಲಿ ಶೇರಿಂಗ್, ಬಿಕಾಸ್ ನಾನು ಓಪನ್ಲಿ ಹೇಳ್ಕೊಂಡು ತಿರುಗ್ತೀನಿ, ಐ ಆಮ್ ಅ ಟ್ರೇಡರ್ ಅಂತ. ನನಗೆ ಇವತ್ತವರೆಗೂ ಯಾವ ಎಜಿಟೇಷನ್ ಕೂಡ ಇಲ್ಲ. ಬಿಕಾಸ್ ನಾನು ಅರ್ನ್ ಮಾಡೋ ದುಡ್ಡು ನನ್ನ ಹೆಂಡತಿ ಮಕ್ಕಳು ಸಾಕ್ತೀನೋ ಹೊರತು, ನನ್ನ ಫ್ಯಾಮಿಲಿ ನೋಡ್ಕೊಳ್ತೀನೋ ಹೊರತು, ನಾನು ಅದನ್ನು ಬೇರೆಯವ್ರಿಗೆ ದಾನ ಧರ್ಮ ಮಾಡೋ ಅವಶ್ಯಕತೆ ಇಲ್ಲ ನನಗೆ. ಸೊ ನನಗೆ ಬ್ರೆಡ್ ಬಟರ್ ಕೊಡ್ತಿರೋದು ಇದು ಅಂದಾಗ, ಐ ಆಮ್ ಓಪನ್ಲಿ ಶೇರಿಂಗ್. ಸೊ ಎಲ್ರಿಗೂ ನಾನು ಓಪನಾಗಿ ಹೇಳ್ಕೊಂಡು ತಿರುಗ್ತೀನಿ, ಅದರಲ್ಲಿ ಏನಿದೆ? ಸೊ ಸೇಮ್ ವೇ ನಿಮ್ಮನ್ನು ನೀವು 4 ಥಿಂಗ್ಸ್ಗಳ ಮಧ್ಯೆ ನಿಮ್ಮನ್ನು ನೀವು ಅವ್ರೇನು ಮಾಡ್ತವ್ರೆ, ಇವ್ರೇನಂತವ್ರೆ ಅನ್ನೋದನ್ನು ಥಿಂಕ್ ಮಾಡಿದ್ರೆ, ಯು ನೆವರ್ ಬಿಕಮ್ ಸಕ್ಸಸ್ ಇನ್ ಫಾರ್ ಎನಿಥಿಂಗ್. ನಿಮ್ಮ ಜಾಬಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಯು ಪುಟ್ ಮೋರ್ ಡೆಡಿಕೇಶನ್. ಅಫ್ಕೋರ್ಸ್ ಸಮ್ಟೈಮ್ ನೀವು ಎಷ್ಟೇ ಡೆಡಿಕೇಶನ್ ಹಾಕಿದ್ರೂ, ಸಮ್ಟೈಮ್ ವಾಟ್ ವಿ ಕಾಲ್ಡ್ ಬಕೆಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಕಾರ್ಪೊರೇಟ್ ಕಲ್ಚರಲ್ಲಿ. ಸೊ ವಾಟ್ ಎವರ್ ಹಾರ್ಡ್ ವರ್ಕ್ ಯು ವಿಲ್ ಡೂ, ಅಟ್ ದ ಎಂಡ್ ಬಕೆಟ್ ವಿಲ್ ವರ್ಕ್ ಸ್ಲಾಟ್.
ಮೈ ಸೆಲ್ಫ್ ಎಕ್ಸ್ಪೀರಿಯನ್ಸ್, ಓಕೆನಾ. ಸೊ ಅದು ಬೇರೆಯವ್ರ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡ್ತಿಲ್ಲ. ಮೈ ಸೆಲ್ಫ್ ವೆನ್ ನಾನು ಯಾವಾಗ ಜಾಬ್ ಮಾಡ್ತಿದ್ದೆ ಅದು ನನ್ನ ಸೆಲ್ಫ್ ಎಕ್ಸ್ಪೀರಿಯನ್ಸ್. ಅದು ಬಕೆಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇದೆ ಅಂತ. ಕೆಲವರು ಸಿಂಟ್ಯಾಕ್ಸ್ ಕೂಡ ಇಟ್ಕೊಂಡು ಓಡಾಡ್ತಿರ್ತಾರೆ, ದಟ್ಸ್ ಓಕೆ, ಇದು ಕೆಲವ್ರಿಗೆ ಸ್ಕಿಲ್ ಇರಲ್ಲ, ಅವ್ರಿಗೆ ಆಪ್ಷನ್ ಇಲ್ಲದೆ ಬಕೆಟು ಸಿಂಟ್ಯಾಕ್ಸ್ ಹಿಡಿಬೇಕು. ಕೆಲವ್ರಿಗೆ ಸ್ಕಿಲ್ ಇರುತ್ತೆ, ಪಾಪ ಅವ್ರಿಗೆ ಆ ಎಫರ್ಟ್ನ ಮೇಲ್ಗಡೆ ಇರೋನು ಎಲ್ಲಿ ನನ್ನ ಜಾಬಿಗೆ ಕುತ್ತಿಗೆ ತರ್ತಾನೋ, ನನ್ನ ಜಾಬ್ ತೆಗಿಸ್ತಾನೋ ಇವನು ಅಂತ ಅವನೇ ಕತ್ತರಿಸ್ತಾನೆ. ಸೊ ನೆಗೆಟಿವ್ ಪಾಸಿಟಿವ್ ಎಲ್ಲ ಇರುತ್ತೆ. ಸೊ ಯು ಜಸ್ಟ್ ಥಿಂಕ್ ಯುವರ್ ಸೆಲ್ಫ್. ಸೊ ಇವತ್ತು ವೀಡಿಯೋದಲ್ಲಿ ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ನಿಮಗೆ ಚಾರ್ಟ್ಸ್ ಥಿಂಗ್ಸ್ಗಿಂತ ಜಾಸ್ತಿ ಪ್ರಾಕ್ಟಿಕಲಿ ಮೈಂಡ್ಸೆಟ್ ಬಗ್ಗೆ ಹೇಳ್ತಾ ಇದ್ದೀನಿ, ಬಿಕಾಸ್ ಇಟ್ಸ್ ಅ ಸೈಕಾಲಜಿ. ನೀವು ಟ್ರೇಡರೇ ಆಗಬೇಕು ಅಂದರೆ ನನಗೆ, ಯಾಕೆಂದರೆ ಬರೋ ಮೆಸೇಜಸ್ಗಳ ಬಗ್ಗೆ ನಾನು ಓಪನಾಗಿ ಹೇಳ್ಕೊಳ್ತಿರೋದು ಅದೇ ರೀಸನ್ನು. ನಾನು ತುಂಬ ಮೆಸೇಜಸ್ಗಳಿಗೆ ರಿಪ್ಲೈನೂ ಮಾಡಲ್ಲ, ಅವಾಯ್ಡೇ ಮಾಡ್ತೀನಿ. ಈ ರೀಸನ್ ಕೂಡ ಅಷ್ಟೇ, ಬಿಕಾಸ್ ಅವರಿಗೆ ಟ್ರೇಡಿಂಗ್ ಮೈಂಡ್ಸೆಟ್ಟಿಂದ ಬಂದಿಲ್ಲ, ಅವರು ಇನ್ಫ್ಲುಯೆನ್ಸ್ಡ್ ಆಗಿ ಬಂದಿರ್ತಾರೆ. ಸೊ ಯೂಟ್ಯೂಬಲ್ಲಿ ಒಂದು 4 ವೀಡಿಯೋ ನೋಡಿರ್ತಾರೆ, ಒಂದು 4 ಫೆರಾರಿ ಓಡಾಡೋದನ್ನ, ಒಂದು 4 ಬೇರೆ ಬೇರೆ ಕಾರ್ಸ್ಗಳನ್ನ ನೋಡಿರ್ತಾರೆ. ಡಿಫೆಂಡರ್ಸ್ ಇರ್ಬೋದು, ಇಲ್ಲ ಒಂದೆರಡು ಬಂಗ್ಲೋಗಳು, ಒಂದೆರಡು ಸ್ವಿಮ್ಮಿಂಗ್ ಪೂಲಲ್ಲಿ ನಾನು ಈಜ್ಕೊಂಡು ಟ್ರೇಡ್ ಮಾಡ್ತೀನಿ, ನಾನು ಇವತ್ತು ಇದು ಮಾಡ್ತೀನಿ, ಅವೆಲ್ಲ ನೋಡಿ ಇನ್ಫ್ಲುಯೆನ್ಸ್ ಆಗಿರ್ತೀರ. ದೋಸ್ ಆರ್ ದ ಥಿಂಗ್ಸ್. ಅವ್ರಿಗೆ ಬರೀ ಟ್ರೇಡಿಂಗಿಂದ ದುಡ್ಡು ಬರುತ್ತೆ ಅಂತ ನಾನು ಹೇಳೋದಿಲ್ಲ, ಆ ಲೈಫ್ ಸ್ಟೈಲ್ನ ಶೋ ಆಫ್ ಮಾಡಲಿಕ್ಕೆ ಅಂತ ಕೆಲವೊಂದು ಕಂಪ್ನಿಗಳು ಅವರಿಗೆ ಪೇ ಮಾಡ್ತಾರೆ. ಅದು ನನಗೆ ಎಲ್ಲದನ್ನು ಇಲ್ಲಿ ಹೇಳ್ಕೊಳಕ್ಕೆ ಆಗೋದಿಲ್ಲ, ಬಿಕಾಸ್ ಓಪನ್ ಪ್ಲ್ಯಾಟ್ಫಾರ್ಮ್ ಇದು. ಐ ಡೋಂಟ್ ವಾಂಟ್ ಟು ಸೇ ಆಲ್ ದೋಸ್ ಥಿಂಗ್ಸ್. ಸೊ ಎವ್ರಿಥಿಂಗ್ ನಡೆಯುತ್ತೆ, ನಾನು ಅದಕ್ಕೆ ಹೇಳ್ತಿರೋದು. ಸೊ ಇಫ್ ಯು ವಾಂಟ್ ಟು ಬಿಕಮ್ ಟ್ರೇಡರ್, ಪುಟ್ ಹಾರ್ಡ್ ವರ್ಕ್, ಡೂ ಹಾರ್ಡ್ ವರ್ಕ್. ನಿಮ್ಮನ್ನು ನೀವು ಡೆಡಿಕೇಶನ್ ಕೊಡಿ, ನಿಮಗಿದು ಸಕ್ಸಸ್ ಒಂದಿನ ಕೊಡುತ್ತೆ. ಸೊ ಡೆಡಿಕೇಶನ್ ಇಲ್ಲದೆ ಯು ಕಾಂಟ್ ಡೂ ಎನಿಥಿಂಗ್, ಓಕೆನಾ. ಹೋಪ್ ನಿಮಗೆ ಇಷ್ಟೇ ಸಾಕು. ಹಿತವಚನಗಳು ಜಾಸ್ತಿ ಆದರೆ ನಾನು ಬಾಬಾ ರಾಮದೇವ್ ಥರ ಆಗ್ಬಿಡ್ತೀನಿ ಆಮೇಲೆ. ಸೊ ಬೇಡ, ಅದು ನಮಗೆ ಹಿತವಚನಗಳು ಬೇಕಿಲ್ಲ. ಸೊ ನಾವು ಟ್ರೇಡರ್ ಆಗಿ ಇದ್ಬಿಡೋಣ. ಸೊ ಹೋಪ್ ನಿಮಗೆ ಥಿಂಗ್ಸ್ ಇವಾಗ ಕ್ಲಾರಿಟಿ ಆಗಿದೆ ಅಂದ್ಕೊಳ್ತೀನಿ. ಮಾರ್ಕೆಟ್ ಹೇಗೆ ಮೂವ್ ಆಗುತ್ತೆ, ಮಾರ್ಕೆಟಲ್ಲಿ ಇವಾಗ ಏನಕ್ಕಿದು ಶಾರ್ಪ್ ಅಪ್ಸೈಡ್ ಬರ್ತಾಯಿದೆ, ಕ್ವಶನ್ ಬರಬೇಕಲ್ವಾ. ಏನಕ್ಕಿದು ಶಾರ್ಪ್ ಅಪ್ಸೈಡ್ ಹೋಗ್ತಾಯಿದೆ ಮಾರ್ಕೆಟು? ಕಂಟಿನ್ಯೂಸ್ ಆಗಿ ನಾನು ನಿಮ್ಗೇನು ಹೇಳಿದ್ದೀನಿ, ಮಾರ್ಕೆಟು ಮೇಕಿಂಗ್ ಲೋಯರ್ ಲೋ ಹೈಯರ್ ಟೈಮ್ ಫ್ರೇಮಲ್ಲಿ. ಸೊ ಸಮ್ ಬಿಗ್ ಪ್ಲೇಯರ್ ಈಸ್ ಪುಟಿಂಗ್ ಮನಿ ಹಿಯರ್, ಬಿಕಾಸ್ ಅವ್ನಿಗೇನಂದರೆ ಈ ವೀಕು ಮಾರ್ಕೆಟು ಈ ಲೋನ ಬ್ರೇಕ್ ಡೌನ್ ಮಾಡಬಾರ್ದು ನನಗೆ. ಸೊ ಮಾರ್ಕೆಟಲ್ಲಿ ದಿಸ್ ಈಸ್ ಮೈ ಲೆವೆಲ್ ಆಫ್ ಬೇಸ್ ಅಂತ ಈಸ್ ಕ್ರಿಯೇಟಿಂಗ್ ದ ಬೇಸ್. ಸೊ ಇಲ್ಲಿ ಸಣ್ಣ ಪುಟ್ಟವರು, ನಮ್ಮಂಥವ್ರು, ನಿಮ್ಮಂಥವ್ರು ಈ ಕ್ಯಾಂಡಲ್ಗಳನ್ನ ಇಷ್ಟು ದೊಡ್ಡ ಕ್ಯಾಂಡಲ್ ಥರ ಅಷ್ಟು ದುಡ್ಡು ನಮ್ಮ ಹತ್ರ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಬಿಕಾಸ್ ಇಷ್ಟು ದೊಡ್ಡ ಕ್ಯಾಂಡಲ್ ಥರ ಅಷ್ಟು ದುಡ್ಡು ನಮ್ಮ ಹತ್ರ ಇಲ್ಲ, ಇಷ್ಟು ದೊಡ್ಡ ಕ್ಯಾಂಡಲ್ನ ನಾವು ಫಾರ್ಮ್ ಮಾಡೋ ಅಷ್ಟು ನಮ್ಮ ಹತ್ರ ಇಲ್ಲ. ಸೊ ನಾವು ಮೋಟ ಸಣ್ಣ ಮೀನುಗಳು ಸಮುದ್ರದಲ್ಲಿ, ಇದೊಂದು ಯಾವುದೋ ಒಂದು ತಿಮಿಂಗ್ಲ ದೊಡ್ಡ ಅಮೌಂಟನ್ನು ಇನ್ವೆಸ್ಟ್ ಮಾಡಿದೆ. ಸೊ ತಿಮಿಂಗ್ಲ ಈಸ್ ಪುಟ್ಟಿಂಗ್ ಲೈಕ್ ಮಾರ್ಕೆಟಲ್ಲಿ ದಿಸ್ ಈಸ್ ಮೈ ಫ್ರೆಶ್ ಲೋ ಇನ್ ದ ಮಾರ್ಕೆಟ್. ಸೊ ಇದು ಇವಾಗಿನ ಫ್ರೆಶ್ ಲೋ ಇನ್ ದ ಮಾರ್ಕೆಟ್. ಸೊ ಇಟ್ ಈಸ್ ದ ವೆರಿ ಕೀ ಝೋನ್, ನೆನ್ಪಿಟ್ಕೊಳ್ಳಿ. ಯೂಟ್ಯೂಬಲ್ಲೇ ಹೇಳ್ತೇನೆ ಅಂದ್ರೂ ಸೊ ಇದಕ್ಕೊಂದು ವೆಯ್ಟೇಜ್ ಇರುತ್ತೆ ನಾನು ಕೊಡ್ತಿರೋ ಕಂಟೆಂಟಿಗೆ ನಿಮಗೆ. ಇದು ಏನಾಗುತ್ತೆ, ಮಾರ್ಕೆಟ್ನ ಇವತ್ತು ಬ್ರೇಕ್ ಡೌನ್ ಆಗಲಿಲ್ಲ, ನಾಳೆಗೂ ಬ್ರೇಕ್ ಡೌನ್ ಆಗಲಿಲ್ಲ ಅಂದರೆ ದಿಸ್ ವಿಲ್ ಬಿಕಮ್ ವೆರಿ ಸ್ಟ್ರಾಂಗ್ ಸಪೋರ್ಟಾಗಿ ನಿಂತ್ಬಿಡುತ್ತೆ ನಿಫ್ಟಿಗೆ. ಸೊ ಸಪೋಸ್ ಇವತ್ತೇ ಬ್ರೇಕ್ ಡೌನ್ ಆಯಿತು ಅಂದರೆ ಓಕೆ ಫೈನ್, ಇದು ಫಾಲ್ಸ್ ಅಪ್ ಸೈಡ್ ಮೂವ್ ಅಂತ. ಸೊ 1 or 2 ಡೇಸಿಗೆ ಹೋಲ್ಡ್ ಮಾಡಿಸ್ತವನೆ ಅಂದರೆ ಸಂಬಡಿ ಈಸ್ ಪುಟ್ಟಿಂಗ್ ಬಿಗ್ ಮನಿ. ಸೊ ಈ ವಾಂಟೆಡ್ ಟು ಕೀಪ್ ನೆಕ್ಸ್ಟ್ 1 ವೀಕಿಗೆ ಮಾರ್ಕೆಟ್ನ ಇಷ್ಟರೊಳಗಡೆ ಡ್ರ್ಯಾಗ್ ಮಾಡ್ಸೋಕೆ ಟ್ರೈ ಮಾಡ್ತಾನೆ ಅವನು ಮ್ಯಾಕ್ಸಿಮಮ್. ಬಿಕಾಸ್ ಅವ್ನು ಸ್ಟಾಪ್ ಲಾಸ್ ಇಲ್ಲಿ ಹಿಟ್ ಆಗ್ತಿಲ್ಲ, ಮಾರ್ಕೆಟ್ ಮೇಲೆ ಹೋಗ್ತಿದೆ ಅಂದರೆ ಅವ್ನು ಸ್ಟಾಪ್ ಲಾಸ್ಗಳು ಹಿಟ್ ಆಗ್ತಿಲ್ಲ ಇಲ್ಲಿ. ಸೊ ಆಲ್ವೇಸ್ ಲೈಕ್ ಈ ಸ್ಟಾಪ್ ಲಾಸ್ ಯಾರ್ದು ಹಿಟ್ ಆಗ್ತಿದೆ ಇವಾಗ, ನಂತರ ಇಲ್ಲಿಂದ ಸೆಲ್ ಮಾಡಿದವ್ರು ಸ್ಟಾಪ್ ಲಾಸ್ ತೆಗಿತಿದ್ದಾರೆ, ಇಲ್ಲಿಂದ ಸೆಲ್ ಮಾಡಿದವ್ರು ಸ್ಟಾಪ್ ಲಾಸಿಗೆ ಕುದಿಗೆ ತರ್ತಿದ್ದಾರೆ. ಸೊ ಇಲ್ಲಿಂದ ಶಾರ್ಪ್ ಸೆಲ್ ಮಾಡ್ಕೊಂಡು ಕೂತಿರೋರು ಕಾಸ್ಟ್ ಎಕ್ಸಿಟ್ ಆಗಲಿಕ್ಕೂ ಟ್ರೈ ಮಾಡ್ತಿರ್ತಾರೆ. ವಾಟ್ ಎವರ್ ಪ್ರಾಫಿಟ್ ದೇ ಆರ್ ಗೆಟಿಂಗ್, ದೇ ಆರ್ ಟ್ರೈಂಗ್ ಟು ಎಕ್ಸಿಟ್ ಇಟ್. ಸೊ ಇವಾಗ ದಿಸ್ ಈಸ್ ದ ಬಿಗ್ ಝೋನ್ ಇನ್ ದ ಮಾರ್ಕೆಟ್. ಸೊ ಇವಾಗ ನೀವು ಕೇಳ್ಬೋದು, ಯಾಕೆ ಇಲ್ಲಿ 23% ಕೂಡ ಫೋಲ್ಡ್ ಆಗ್ತಿಲ್ಲ ಮಾರ್ಕೆಟಲ್ಲಿ, ಯಾಕೆ ಈ 38%ಗೆ ಬಂದ್ರೂ ಮಾರ್ಕೆಟ್ ಫೋಲ್ಡ್ ಆಗೋದು ಕಷ್ಟ ಇದೆ ಅಂತ. ಲಾಜಿಕ್ ಈಸ್ ವೆರಿ ಸಿಂಪಲ್. ಸೊ ಮಾರ್ಕೆಟ್ ಬಂದು ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ, ಲಾಸ್ಟ್ 2-3 ಡೇಸಿಂದ ಮಾರ್ಕೆಟ್ ಈಸ್ ಕಂಟಿನ್ಯೂಸ್ ಮೇಕಿಂಗ್ ಲೋಯರ್ ಲೋ. ಸೊ ಕಂಟಿನ್ಯೂಸ್ ಲೋಯರ್ ಲೋ ಮಾಡ್ತಿದ್ದರೆ ಮಾರ್ಕೆಟ್ ಒಂದಾರು ಡೆಡ್ ಕ್ಯಾಟ್ ಬೋನ್ಸ್ ಅಂತಾರೆ ಅದನ್ನ. ಸೊ ಒಂದು ಡೆಡ್ ಕ್ಯಾಟ್ ಬೋನ್ಸ್ ಕೂಡ ಚಾನ್ಸಸ್ ಇದೆ ಮಾರ್ಕೆಟಲ್ಲಿ. ಇಟ್ ಮೇ ಕಮ್ಸ್ ಡೆಡ್ ಕ್ಯಾಟ್ ಬೋನ್ಸ್ ಇವತ್ತು ಬಂದು ನಿಲ್ಬೋದು. ಸೊ ದಟ್ಸ್ ಓಕೆ. ನಿಮಗೆ ಬೆಳಗ್ಗೆನೇ ಸೆಲ್ಲಿಂಗ್ ಸೈಡ್ ಪ್ರಾಫಿಟ್ ಸಿಕ್ಕಿದೆ ಅಂದರೆ ನೆವರ್ ಓವರ್ ಟ್ರೇಡ್ ಇಟ್ ಅಗೇನ್. ಲೈಕ್ ಮಾರ್ಕೆಟಲ್ಲಿ 2 ಬಿಗ್ ಕ್ಯಾಂಡಲ್ ಆಯಿತು, ಚಲೋ ಐ ಕ್ಯಾನ್ ಗೋ ವಿತ್ ಅಪ್ಸೈಡ್ ಅಂತ. ಡೋಂಟ್ ನೋ, ಮಾರ್ಕೆಟ್ ಯಾವಾಗ ಬೇಕಾದ್ರೂ ಉಲ್ಟಾ ಹೊಡಿಬೋದು, ಓಕೆನಾ. ಸೇಮ್ ಸಿನಾರಿಯೋ ನಿಮಗೆ ಪ್ರೀವಿಯಸ್ಸಾಗಿ ಒಂದು ಚಾರ್ಟಲ್ಲಿ ರಿಪೀಟ್ ಕೂಡ ಆಗಿದೆ. ಸೊ ಬಿಕಾಸ್ ಇಫ್ ಯು ಆರ್ ಟ್ರೇಡರ್, ನಿಮ್ಮ ಮೆಮೊರಿ ತುಂಬ ಚೆನ್ನಾಗಿರಬೇಕು. ಸೊ ನಿಮಗೆ ಮೆಮೊರಿ ತುಂಬ ಚೆನ್ನಾಗಿದ್ರೆ ಯು ಆಲ್ವೇಸ್ ಬಿಕಮ್ ಸಕ್ಸಸ್ಫುಲ್, ಓಕೆನಾ. ವಾಟ್ ಈಸ್ ಸಿ ದಿಸ್ ಸೇಮ್ ಸಿನಾರಿಯೋ ಮಾರ್ಕೆಟ್, ಓಕೆನಾ. ಟುಡೇ ಆಲ್ಸೋ ಮೇಕಿಂಗ್ ಸೇಮ್ ಸಿನಾರಿಯೋ ಇನ್ ದ ಮಾರ್ಕೆಟ್. ಸೊ ಅವತ್ತು ಕೂಡ ನಾನು ಎಕ್ಸಾಕ್ಟ್ಲಿ ಕಾಲ್ ಸೈಡ್ ಪ್ರಾಫಿಟ್ ಮಾಡ್ಕೊಂಡಿದ್ದೆ ಬೆಳಗ್ಗೆನೇ ಇಲ್ಲಿ. ಸೊ ಹಾಗಾಗಿ ಪುಟ್ ಸೈಡ್ನ ನಾನು ಟ್ರೇಡ್ ಮಾಡಿರಲ್ಲ. ಐ ನೋ ದಟ್ ಎವ್ರಿ ಡೇ ನಾನು ಎಲ್ಲಿ ಟ್ರೇಡ್ ಮಾಡಿರ್ತೀನಿ ಅನ್ನೋದು ನನಗೆ ನೆನಪಿರುತ್ತೆ. ಅಟ್ಲೀಸ್ಟ್ 1 ವೀಕ್ದಂತೂ ನಾನು ಮೆಮೊರೈಸ್ ಮಾಡ್ಕೊಂಡಿರ್ತೀನಿ, ಓಕೆನಾ. ಸೊ ಅದಾದಮೇಲೆ ಮಾರ್ಕೆಟ್ ಏನು ಮಾಡ್ತು, ವೆರಿ ಶಾರ್ಪ್ ಅಪ್ ಸೈಡ್ ಬಂತು.
ಅಗೇನ್ ಸೆಲ್ಲರ್ಸ್ ಟ್ರೈ ಮಾಡಿದರು, ಅಗೇನ್ ವೆಂಟ್ ಅಪ್ ಸೈಡ್. ಸೊ ಇವತ್ತು ಕೂಡ ಸೇಮ್ ಚಾರ್ಟ್ ರಿಪೀಟ್ ಆಗ್ಬೋದಾ? ಚಾನ್ಸಸ್ ಆರ್ ದೇರ್, ಬಟ್ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಅಷ್ಟು ಶಾರ್ಪ್ ಅಪ್ಸೈಡ್ ಬರುತ್ತಾ, ಅಷ್ಟು ಶಾರ್ಪ್ ಅಪ್ಸೈಡ್ ಬಂದು ಮೇಲೆ ಹೋಗುತ್ತಾ, ಇಲ್ಲ ಇವತ್ತು ಇಲ್ಲೇ ಮಾರ್ಕೆಟು ಸೈಡ್ ವೇಸಾಗಿ ಕ್ಲೋಸ್ ಆಗುತ್ತೆ. 2 ಪಾಸಿಬಿಲಿಟಿ ಇದೆ. ಲೆಟ್ ಸಿ, ಏನಾದ್ರು ಆಗ್ಬೋದು. ಒನ್ಸ್ ಪ್ರಾಫಿಟ್ ಇಸ್ ಡನ್, ಡೋಂಟ್ ಡೂ ಓವರ್ ಟ್ರೇಡಿಂಗ್, ಡೋಂಟ್ ಡೂ ಅಗೇನ್ ಟ್ರೇಡಿಂಗ್. ಓಕೆನಾ? ಓಕೆ, ನಿಮಗೆ ಥಿಂಗ್ಸ್ ಆ್ಯಂಡ್ ಲಾಜಿಕ್ಸ್ ಬೋತ್ ಆರ್ ಅಪ್ಲೈ ಇದೆ, ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಲಿಯುವಂಥವ್ರು ನಾಳೆ ಬ್ಯಾಚಿಗೆ ಜಾಯ್ನ್ ಆಗಿ ಕಲೀರಿ. ಆ್ಯಂಡ್ ದಿಸ್ ಈಸ್ ದ ಲಾಸ್ಟ್ ಬ್ಯಾಚ್ ಆಫ್ ದಿಸ್ ಇಯರ್. ಆ್ಯಂಡ್ ನಾನು ನೆಕ್ಸ್ಟ್ ಇಯರ್ಗೆ ಪ್ರೈಸ್ ಕೂಡ ರೈಸ್ ಮಾಡ್ತೀನಿ. ಡಿಸ್ಕೌಂಟೆಡ್ ಪ್ರೈಸಲ್ಲಿ ಈ ಇಯರಲ್ಲಿ ಮುಗಿಸ್ಕೊಬೇಕು, ಕಲಿಬೇಕು ಅನ್ನೋರು ಜಾಯ್ನ್ ಆಗಿ ಕಲಿಬೋದು. ಥ್ಯಾಂಕ್ ಯು ಆಲ್.